ಸೊ ಗೈಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಈ ಕಡೆ ಎರಡು ತಂಡ ಆದರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಎರಡೂ ತಂಡದ ಸ್ಪರ್ಧಿಗಳಿಗೆ ಒಂದೊಂದಿಷ್ಟು ಕಾಯಿನ್ ಅಂತ ಆದರೆ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೊದಲಿಗೆ ಇಲ್ಲಿ ಗೌತಮಿ ಜಾಧವ್ ಅವರು ತಮ್ಮ ವಿರುದ್ಧದ ತಂಡದ ಸದಸ್ಯರ ಜೊತೆ ನಿಂತು ಮಾತನಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಏನು ಮಾತನಾಡ್ತಿದ್ದಾರೆ ಅಂತಂದರೆ, ಆ ಚೈತ್ರ ಅವರ ಹತ್ರ ಇರೋ ಕಾಯಿನ್ನ ಹೇಗೆ ಎತ್ತಬೇಕಂತ ನನಗೆ ಗೊತ್ತಿದೆ ಎಂದು ಐಶ್ವರ್ಯ ಅವರಿಗೆ ಇವರು ಗೌತಮಿ ಜಾಧವ್ ಅವರ ಆದರೆ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಬಂತು ಅಂತಂದರೆ ನೆಕ್ಸ್ಟ್ ಇಲ್ಲಿ ಇವರು ಚೈತ್ರ ಮತ್ತು ಗೌತಮಿ ಅವರು ಮಾತಾಡಿಕೊಂಡು ಸ್ವಲ್ಪ ಬಟ್ಟೆ ಚೇಂಜ್ ಮಾಡೋಕ್ಕಂತ ಹೋಗ್ತಾರೆ. ಗೌತಮಿ ಅವರು ಬಟ್ಟೆ ಚೇಂಜ್ ಮಾಡೋಕ್ಕಂತ ಕರ್ಕೊಂಡು ಹೋಗ್ಬಿಟ್ಟು ಈ ಕಡೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಚೈತ್ರ ಮತ್ತು ಗೌತಮಿ ಜಾಧವ್ ಆದರೆ ಬಟ್ಟೆ ಚೇಂಜ್ ಮಾಡೋಕ್ಕೆ ರೂಮ್ಗೆ ಆದರೆ ಹೋಗ್ತಾ ಇದ್ದಾರೆ. ಆ ನಂತರ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಉಗ್ರ ಮಂಜು ಅವರು ಇಲ್ಲಿಂದ ಸಿಗ್ನಲ್ ಆದರೆ ಕೊಡ್ತಾರೆ, ಅವರು ಆಪೋಸಿಟ್ ತಂಡಕ್ಕೆ ಹೋಗಿದ್ದಾರೆ ಡನ್ ಅಂತಂದು ಇಲ್ಲಿ ಆಪೋಸಿಟ್ ತಂಡಕ್ಕೆ ಸಿಗ್ನಲ್ ಆದರೆ ಕೊಡ್ತಿದ್ದಾರೆ ಇಲ್ಲಿ ಮಂಜು ಅವರು ಅಂತಲೇ ಹೇಳ್ಬೋದು. ಆ ನಂತರ ನೆಕ್ಸ್ಟ್ ಬಂತು ಅಂತಂದರೆ ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಹತ್ರ ಎಲ್ಲ ಸ್ಪರ್ಧಿಗಳಾದರೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಆ ನಂತರ ಇಲ್ಲಿಂದ ಹೊರಗೆ ಚೈತ್ರ ಅವರು ಈ ಥರ ಕುತಂತ್ರಿಯಿಂದ ಆಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮತ್ತು ಈ ಥರ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಂದು ಒಳಗಿನಿಂದ ಬರ್ತಾರೆ ಇವ್ರು ಚೈತ್ರ ಅಂತಲೇ ಹೇಳ್ಬೋದು. ಇಲ್ಲಿ ಮೋಸ್ಟ್ಲಿ ಗೌತಮಿ ಅವರು ಚೈತ್ರ ಅವ್ರ ಹತ್ರ ಇದ್ದಂಥ ಕಾಯಿನ್ಸನ್ನೆಲ್ಲ ಕಿತ್ಕೊಂಡಿರ್ಬೇಕು. ಆ ಕಾರಣಕ್ಕಾಗಿ ಇವ್ರು ಚೈತ್ರ ಅವರು ಈ ಥರ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂತು ಅಂತಂದರೆ, ನೀವೆಲ್ಲ ಗುಂಪುಗಾರಿಕೆ ಮಾಡಿರಿ ಮತ್ತು ನೀವು ಏನೇ ಕುತಂತ್ರ ಮಾಡಿದ್ರು ನನ್ನನ್ನು ಗೆಲ್ಲೋಕ್ಕಾಗಲ್ಲ ಅಂತಂದು ಚೈತ್ರ ಅವರು ಈ ಕಡೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇವರು ಶಿಶಿರು ಮತ್ತು ಇವರು ಐಶ್ವರ್ಯ, ಗೌತಮಿ ಜಾಧವ್ ಮತ್ತು ಉಗ್ರ ಮಂಜು 4 ಜನ ನಕ್ಕೊಂತ ಬರೋದು ಕಾಣ್ತಾ ಇದೆ. ಇವರಿಬ್ಬರು ಆಪೋಸಿಟ್ ಟೀಮ್ ಅಂತಲೇ ಹೇಳ್ಬೋದು. ಅವ್ರು ರೆಡ್ ಟೀಮ್ ಆದರೆ ಇವರು ಬ್ಲೂ ಟೀಮ್. ಆದರೂ ಕೂಡ ಒಂದೇ ತಂಡದವರಾಗಿ ಸೇರಿಕೊಂಡು ಚೈತ್ರ ಅವರಿಗೆ ಇಲ್ಲಿ ಹೊಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ನೆಕ್ಸ್ಟ್ ಬಂತು ಅಂತಂದರೆ ಚೈತ್ರ ಅವರು ಇಲ್ಲಿ ಎಲ್ಲರಿಗೂ ಬೈತಾ ಇದ್ದಾರೆ. ಎಸ್ಪೆಷಲಿ ಇಲ್ಲಿ ಗೌತಮಿ ಜಾಧವ್ಗೆ ಮತ್ತು ಐಶ್ವರ್ಯ ಅವರಿಗೆ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನು ಮೋಸ ಮಾಡಿಲ್ಲ, ಅದು ನನ್ನ ಸ್ಕಿಲ್ಸ್ ಅಂತಂದು ಇವರು ಚೈತ್ರ ಅವರು ಐಶ್ವರ್ಯ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಐಶ್ವರ್ಯ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಾವು ಮೋಸ ಮಾಡಿಲ್ಲ, ಗುಂಪುಗಾರಿಕೆನೂ ಮಾಡಿಲ್ಲ ಅಂತಂದು ಇವರು ಐಶ್ವರ್ಯ ಆದರೆ ಹೇಳ್ತಾರೆ. ಆನಂತರ ಬಂತು ಅಂತಂದರೆ ಇಲ್ಲಿ ಗೌತಮಿಗೆ ಇವರು ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ ಚೈತ್ರ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ತಮ್ಮ ತಂಡದವರು ಆಗಿದ್ದುಕೊಂಡು ಅವರಿಗೆ ಮೋಸ ಮಾಡೋದು ಸರಿಯಲ್ಲ ಅನಿಸುತ್ತೆ. ಆ ಕಾರಣದಿಂದಾಗಿ ಸ್ವಲ್ಪ ಚೈತ್ರ ಅವರು ಕೂಡ ಗೌತಮಿ ಅವರಿಗೆ ಈ ಥರ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತಂದು ಚೈತ್ರ ಅವರು ಆದರೆ ಹೇಳ್ತಾ ಇದ್ದಾರೆ. ಆನಂತರ ಬಂತು ಅಂತಂದರೆ ನೆಕ್ಸ್ಟ್ ಇಲ್ಲಿ ಚೈತ್ರ ಅವರು ಸಿಂಗಲ್ ಸಿಂಹ ಆಗಿ ಹೊಡಿತೀನಿ, ಯಾವುದು ಗುಂಪುಗಾರಿಕೆ ಅವು ನಾನು ಮಾಡಲ್ಲ ಅಂತಂದು ಚೈತ್ರ ಅವರು ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ಬಂತು ಅಂತಂದರೆ ಚೈತ್ರ ಕುಂದಾಪುರ ಅವರು ಇವರು ಐಶ್ವರ್ಯ ಅವರಿಗೆ ಬೈತಾ ಇದ್ದಾರೆ ಅಂತಲೇ ಹೇಳ್ಬೋದು. ಗುಂಪುಗಾರಿಕೆ ಕುತಂತ್ರತನ ಮಾಡಿ ನಾನು ಸತ್ರು ಆಟ ಆಡಲ್ಲ ಅಂತಂದು ಇವರು ಚೈತ್ರ ಕುಂದಾಪುರ ಅವರಾದರೆ ಬೈತಾ ಇದ್ದಾರೆ. ನೆಕ್ಸ್ಟು ಒಂದು ಪದ ಬಳಕೆ ಮಾಡ್ತಾರೆ ಇವರು ಐಶ್ವರ್ಯ ಮೇಲೆ. ಏನು ಮಾಡ್ತಾರೆ ಅಂತಂದರೆ, ನಾನು ಡ್ರಾಮಾ ಕ್ಯೂನ್ ಅಲ್ಲ ಅಂತಂದು ಚೈತ್ರ ಅವರು ಇವ್ರಿಗೆ ಐಶ್ವರ್ಯ ಅವರಿಗೆ ಬೈತಾರೆ ಅಂತಲೇ ಹೇಳ್ಬೋದು. ಆವಾಗ ಸ್ವಲ್ಪ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ ಮತ್ತು ಹೌದು ಗುರು ನಾನು ಡ್ರಾಮಾ ಕ್ಯೂನ್ ಹಂಗಿಂಗೆ ಅಂತಂದು ಅವರು ಕೂಡ ಇವ್ರಿಗೆ ರಿಯಾಕ್ಟ್ ಮಾಡಿ ಬೈತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ ಇವತ್ತಿನ ಎಪಿಸೋಡ್ನಂತೂ ಸಖತ್ತಾಗಿರುತ್ತೆ ಮತ್ತು ಇವರು ಒಂದು ಮಿಸ್ಟೇಕ್ ಏನಪ್ಪ ಮಾಡ್ತಿರೋದು ರೆಡ್ ಟೀಮ್ನವ್ರು ಅಂತಂದರೆ, ತಮ್ಮ ತಂಡದ ಸದಸ್ಯರನ್ನು ತಾವೇ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಕಡೆ ಬ್ಲೂ ಟೀಮ್ ಜೊತೆ ಸೇರಿಕೊಂಡು ಉಗ್ರ ಮಂಜು, ಗೌತಮಿ ಮೋಸದಾಟ ಆಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.